ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಧ್ವನಿ ಹಾಕುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಗಿನಿಂದ ರಕ್ತಸ್ರಾವವಾಗಿ ಆತಂಕ ಉಂಟಾದ ಪ್ರಸಂಗ ಭಾನುವಾರ ಬೆಂಗಳೂರಿನಲ್ಲಿ ಎದುರಾಯಿತು. ಜೊತೆಯಲ್ಲೇ ಇದ್ದ ಪುತ್ರ ನಿಖಿಲ್ ತನ್ನ ತಂದೆಯವರನ್ನ ಚಿಕಿತ್ಸೆಗಾಗಿ ತಕ್ಷಣ ಜಯನಗರ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದರು. ಚಿಕಿತ್ಸೆ ಪಡೆದು ಕೆಲವೇ ಹೊತ್ತಿನಲ್ಲಿ ಎಚ್.ಡಿ.ಕೆ ಮರಳಿ ಮನೆಗೆ ತೆರಳಿದರು. ಅಪೋಲೋ ಆಸ್ಪತ್ರೆಯಿಂದ ಹೊರಬಂದವರೇ ಕುಮಾರಸ್ವಾಮಿ ಮಾತನಾಡಿ, ಯಾರೂ ಗಾಬರಿ ಮಾಡಿಕೊಳ್ಳುವ ಅಗತ್ಯವಿಲ್ಲ. ತನಗೆ ಹೃದಯ ಸಂಬಂಧಿಸಿದ ಚಿಕಿತ್ಸೆ ವೇಳೆ 3 ಸಲ ವಾಲ್ ರಿಪ್ಲೇಸ್ ಮಾಡಲಾಗಿದೆ. ಇದಕ್ಕಾಗಿ ಎಕೋಸ್ಪೇಸ್ ಹೆಸರಿನ ಗುಳಿಗೆ ನುಂಗುತ್ತೇನೆ. ಈ ಮದ್ದಿನಿಂದಾಗಿ ತನ್ನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ. ಅದನ್ನು ನಿಯಂತ್ರಿಸಲು ಕೃತಕ ರಕ್ತದ ಪ್ಲೇಟ್ಸ್ ತಗೊಳ್ತೇನೆ. ಹಾಗಾಗಿ ಆಗಾಗ ಮೂಗಿನಿಂದ ತನಗೆ ರಕ್ತ ಬರುತ್ತೆ ಎಂದು ವಿವರಿಸಿದರು. ಎಲ್ಲಿ ತನಕ ತನ್ನ ಮೇಲೆ ದೇವರ ದಯೆ, ತಂದೆ ತಾಯಿಗಳ ರಕ್ಷಣೆ, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಸ್ನೇಹ ಸಹಕಾರ ಇರ್ತದೋ ಆಗಳಿಗೆ ತನಕ ತಾನು ಗಟ್ಟಿಮುಟ್ಟು ಎಂದು ಪಕ್ಷದ ಕಾರ್ಯಕರ್ತರು ಅಭಿಮಾನ ದೇವರುಗಳಿಗೆ ತಿಳಿಸುತ್ತಾ ಧೈರ್ಯ ತುಂಬಿದರು. ಮೊನ್ನೆ ವಿಧಾನಮಂಡಲದ ಅಧಿವೇಶನದಲ್ಲಿ ಒತ್ತಿ ಉರಿದ ವಾಲ್ಮೀಕಿ ನಿಗಮ ಮತ್ತು ಮೂಡ ಹಗರಣಗಳು ಈಗ ಹೊಸ ಮುಖ ಪಡೆದುಕೊಂಡಿದೆ. ಈ ಎರಡು ಅವ್ಯವಹಾರದಲ್ಲಿ ಖುದ್ದು ಮುಖ್ಯಮಂತ್ರಿ ಶಾಮೀಲಾಗಿದ್ದಾರೆ. ಇದರಲ್ಲಿ ಯಾರ್ಯಾರದ್ದು ಪ್ರಧಾನ ಪಾತ್ರ ಉಂಟು ಎಂಬುದನ್ನು ಜನರ ಮುಂದೆ ಬಿಚ್ಚಿಡಲು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಬಿಡದಿಯಿಂದ ಮೈಸೂರು ಮೂಡ ಕಚೇರಿ ತನಕ ಪಾದಯಾತ್ರೆ ರೂಪಿಸಿವೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಎಚ್.ಡಿ.ಕೆ ಮಾತನಾಡುತ್ತಿದ್ದಾಗ ಅವರಿಗೆ ಹೀಗೆ ಬಂದು ಹಾಗೆ ಹೋಯಿತು ಮೂಗಿನಿಂದ ರಕ್ತ. ವೈದ್ಯರೇನು ವಿಶ್ರಾಂತಿ ಅಗತ್ಯ ಎಂದಿದ್ದಾರೆ. ಈಗ ಆರಾಮು ಮಾಡಲು ಜಾರಿದ್ರೆ ತಾನು ಹರಾಮಿ ಆಗಬೇಕಾಗುತ್ತೆ ಎಂದು ಎಚ್.ಡಿ.ಕೆ ಮಾರ್ಮಿಕರಾಗಿ ಪ್ರತಿಕ್ರಿಯಿಸಿದರು. ತನಗೆ ಸಿಕ್ಕ ಅಪರೂಪದ ಕೇಂದ್ರ ಸರ್ಕಾರದ ಸ್ಥಾನದಿಂದ ಕೈಗಾರಿಕಾ ವಲಯದಲ್ಲಿ ದೇಶ ಮತ್ತು ರಾಜ್ಯಕ್ಕೆ ಏನನ್ನಾದರೂ ಒಳಿತು ಮಾಡುವ ತವಕ ಇದೆ. ಹಾಗಾಗಿ ವಿಶ್ರಾಂತಿ ಮುಂದೆ ಇದ್ದೇ ಇದೆ. ಈ ಕ್ಷಣ ಕೆಲಸ ಅಂದ್ರು ಉಕ್ಕು ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರು ಟು ಮೈಸೂರು ಮೂಡ ಹಗರಣ ವಿರುದ್ಧ ಪಾದಯಾತ್ರೆಗೆ ಇನ್ನು 1 ವಾರ ಇದೆ. ಅಷ್ಟರೊಳಗೆ ಪೂರ್ಣ ಗುಣವಾಗ್ತೀನಿ. ಒಂದೊಮ್ಮೆ ಆ ವೇಳೆಗೆ ಇನ್ನು ವಿಶ್ರಾಂತಿ ಅವಶ್ಯ ಇದ್ರೆ ತನ್ನ ಪರವಾಗಿ ಪಕ್ಷದ ಶಾಸಕರ ಸಂಗಡ ನಿಖಿಲ್ ತಮ್ಮ ಅನುಪಸ್ಥಿತಿ ತುಂಬುತ್ತಾರೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲಲಾರದು ಎಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು ಕುಮಾರಸ್ವಾಮಿ. ಈ ಪತ್ರಿಕಾಗೋಷ್ಠಿ ಸಂದರ್ಭ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಇದ್ದರು. ಮೂಡ ಭೂಮಿ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಇವರು ಲಾಭಾರ್ಥಿ ಎಂದು ಎಚ್.ಡಿ.ಕೆ ಅವರ ಹೆಸರು ಫ್ಲಾಶ್ ಮಾಡ್ತಾ ಇದೆ ಆಡಳಿತ ಪಕ್ಷ. ಈ ಹೆದರಿಸುವ ಸರ್ಕಾರದ ನಡೆಯ ಜಾಡಿನಿಂದಾಗಿ ಕುಮಾರಸ್ವಾಮಿ ಹೆದರಿದ್ರ ಅಂತ ಸಂಶಯದ ಫ್ಲಾಶ್ ಆಗುತ್ತೆ ಕಾಂಗ್ರೆಸ್ ವಲಯದಲ್ಲಿ. ಅದೇನೋ ನಮಗೆ ತಿಳಿಯದು. ಅದೇನೇ ಇರಲಿ, ರಾಜಕೀಯದ ರಾಜಕಾರಣ ಸಚಿವ ಕುಮಾರಸ್ವಾಮಿ ಮೇಲೋಟಕ್ಕೆ ಗುಣಮುಖರಾಗಿ ಬಂದಿದ್ದಾರಲ್ಲ, ಅದೇ ಅವರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಗೆ ನಿಟ್ಟುಸಿರು ಬಿಟ್ಟ ನಿರಾಳದ ಅನುಭವ ಆಯಿತು. ನೌ ಕುಮಾರಸ್ವಾಮಿ ಇಸ್ ಫಿಟ್ ಅಂಡ್ ಫೈನ್. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.